ಹೊತ್ತಾಯ್ತು ಎದ್ದೆ ಸ್ನಾನ ಮಾಡಿ ಬಟ್ಟೆ ಹಾಕೊಂಡೆ ಏನಾದ್ರು ತಿನ್ನೋಣ ಅನಿಸ್ತೈತೆ. ಪೀನಟ್ ಬಟರು ಬ್ರೆಡ್ಡು ತಿನ್ಬೇಕೀಗ. ಇಲ್ಲಿದೆ ಬ್ರೆಡ್ಡು ತಿನ್ಬೇಕು. ಈಗ ಹೊಟ್ಟೆ ಬೇರೆ ಎಸಿತೈತೆ. ಒಂದು ಬ್ರೆಡ್ಡೆ ಹೊಟ್ಟೆ ತುಂಬ ಬಿಡುತ್ತೆ, ಯಾಕೆ ಗೊತ್ತಿಲ್ಲ. ಇಲ್ಲಿದೆ ಪೀನಟ್ ಬಟರ್. ಆಗಲೇ ಖಾಲಿಯಾಗಿ ಬಂತು. ಸ್ಪೂನ್ ಬೇರೆ ಇಲ್ಲ, ಅದಕ್ಕೆ ಕೈಯೇ ಯೂಸ್ ಮಾಡ್ತಿದ್ದೀನಿ. ಬೇಜಾರು ಮಾಡ್ಕೋಬೇಡಿ. ಯಾರು ಇವನು ಇಷ್ಟು ಗಲೀಜಾ ಅಂತ ಅನ್ಕೋಬೇಡಿ. ವೇಟ್ ಮಾಡೋದು ಸಖತ್ತು ಕಷ್ಟ. ಬರೀ ಬ್ರೆಡ್ಡು, ಮೊಟ್ಟೆ, ಬಾಳೆಹಣ್ಣು, ಸೌತೆಕಾಯಿ ಅಷ್ಟೇ ಬೆಳಗ್ಗೆ ತಿಂಡಿ. ಅಲ್ಲೆಲ್ಲರೂ ಗಾಡೀಲಿ ಹೋಗ್ತಾ ನಡ್ಕೊಂಡು ಹೋಗ್ತಿದ್ರೆ ಬೇಕ್ರಿ ಏನಾದರೂ ಕಾಣಿಸಿದ್ರೆ ಅದು ತಿನ್ನೋಣ ಅನಿಸುತ್ತೆ. ಅದು ತಿನ್ನೋಂಗಿಲ್ಲ, ಮಾಡೋಕ್ಕಾಗಲ್ಲ. ಅದೆಲ್ಲ ಮುಂಚೆ ತಿಂದು ಬಿಟ್ಟಿದ್ದೀನಿ. ಇವಾಗಲಾದ್ರೂ ಬಿಡೋಣ ಅಂದ್ಕೊಂಡಿದ್ದೀನಿ. ಅದಕ್ಕೆ ಅವೆಲ್ಲ ತಿಂತಿಲ್ಲ. ಅಷ್ಟೊಂದಿದ್ದೀನಿ. ಫುಲ್ಲು ತಿನ್ನೋವರೆಗೂ ತೋರ್ಸೋಕ್ಕಲ್ಲ. ಏಟಾದ್ರು ತಿಂತೀನಿ ನಾನು. ಇನ್ನೇನು ತಿನ್ಕೊಂಡು ಕಾಲೇಜಿಗೆ ಹೋಗ್ತೀನಿ. ಇಲ್ಲೇ ಫ್ರೆಂಡ್ ರೂಮ್ ಹತ್ರ ಇದ್ದೀನಿ. ಅವನ ಜೊತೆನೇ ಹೋಗೋದು ಕಾಲೇಜಿಗೆ. ಸ್ಟಾರ್ಟ್ ಆಗಿಬಿಟ್ಟಿದೆ. ಇನ್ನೂ ಮಗ ನೋಡಿದ್ರೆ ಇನ್ನೂ ಬಂದಿಲ್ಲ ಈ ಸಲ. ಏನು ಮಾಡ್ತಾವನ ಏನೋ ರೂಮಲ್ಲಿ, ನೋಡೋಣ ಬರ್ತಾನ ಏನು ಅಂತ. ಸಖತ್ ಲೇಟಾಗಿತ್ತು. ಅಂದು ಇಂತು ಕೊನೆಗೆ ಒಳಗೆ ಬಂದುಬಿಟ್ಟೆ. ಅದು ಹೆಂಗೆ ಬಿಟ್ಕೊಂಡ್ರೋ ಏನೋ ಗೊತ್ತಿಲ್ಲ. ಸರು ಕ್ಲಾಸ್ ಮಾಡ್ತಿದ್ದಾರೆ. ನೋಡಿ ಇಲ್ಲೇ ಇದ್ದಾರೆ ಸರು. ಇವರೇ ಸರು ಇಲ್ಲಿ ಕ್ಲಾಸ್ ಮಾಡ್ತಾವ್ರೆ. ಇಲ್ಲಿ ನೋಡಿ ಇವನು ಮಲ್ಕೊಂಡವನೆ. ಇಂಥವ್ರಿದ್ರೆ ಏನು ಪ್ರಯೋಜನ ಹೇಳಿ? ಏನಕ್ಕೆ ಬರ್ತಾರೆ ಏನೋ ಕಾಲೇಜಿಗೆ ಅಷ್ಟೊಂದು ದುಡ್ಡು ಕೊಟ್ಟು. ಶಶಾಂಕ್ ఎందుకు పడుకున్నావు? జిమ్ చెప్పరా రే పూక. ఏంట్రా ఏంటి ఎందుకు పడుకున్నావు చెప్పరా? అరే పడుకోరా. ಸಖತ್ ನಾಚಿಕೆ ಆಗ್ತಾಯಿ ನೋಡಿ ಹೆಂಗೆ ಆಡ್ತಾವ ನೋಡಿ. ಲೇರ ರೇ ಪೂಕ. ನಿಮ್ಮಮ್ಮ ಅಷ್ಟೊಂದು ದುಡ್ಡು ಕೊಟ್ಟು ಓದ್ಸೋಕ್ಕೆ ಅಂತ ಕಳ್ಸಿದ್ರೆ ನೀವು ಹಿಂಗೆ ಬಂದು ಮನೆ ಕಂತೀಯ ಉರಿಕೋತೀಯ ನೀನು. ಏನು ಕಲ್ತಿದ್ಯಾ ಏನಲ್ಲಿ ಸಡೆ? ಅಷ್ಟೊಂದು ಅಲ್ಲಿಂದ ಕಳಿಸಿರ್ತಾರೆ ಆಂಧ್ರದಿಂದ ಓದೋಕ್ಕೆ ಅಂತ. ಇಲ್ಲಿ ಬಂದು ನೋಡ್ರೆ ಮನೆ ಕಂಡವನೆ ನೋಡಿ ಫ್ರೆಂಡ್. ಇನ್ನೊಬ್ಬ ಬಂದ ಇವನು. ಬ್ರೇಕ್ ಬಿಟ್ಟು ಅದಕ್ಕೆ ಅಂತ ಊಟ ಮಾಡ್ತಿದ್ದೀನಿ. ಊಟ ಅನ್ನ ಸಾಂಬಾರು. ಏನು ನೋಡಿ ಇವನು ದೊಡ್ಡ ಸಲ ಫೋನಲ್ಲಿ ಮಾತಾಡ್ತಿರ್ತಾನೆ. ಯಾವಾಗ ಹುಡುಗಿ ಸ್ವಲ್ಪ ಹೊತ್ತು ಕ್ಲಾಸ್ ಶುರು ಆಗುತ್ತೆ. ಇಷ್ಟೊಂದು ಐತೆ, ಇಷ್ಟೊಂದು ತಿನ್ನೋವರೆಗೂ ತೋರ್ಸೋಕ್ಕಾಗಲ್ಲ. ಅದಕ್ಕೆ ಒಂದು ಸ್ವಲ್ಪ ದಿನ ಫ್ರೆಂಡ್ ಬಾಯ್ ಮಾಡಿ ಕೈ ತೊಳ್ಕೊಂಡು ಆಯಿತು ಫ್ಯಾನ್ ಕ್ಯಾಮ್ರಾ ನೋಡಿದ್ರೆ ಯಾಕೆ ನಗ್ತೀಯ ಅಂತ.
ಇಲ್ಲಿ ನೋಡಿ ನಂಗೆ ಏನಾದ್ರು ವೀಡಿಯೋ ಮಾಡಿದ್ರೆ ಯಾವಾಗಲೂ ನಗ್ತಿರ್ತಾನೆ ಇವನು. ಯಾಕೆ ಅಂತ ಗೊತ್ತಿಲ್ಲ. ఎందుకు రా నవ్వుతావు? ఎందుకు నవ్వుతావు చెప్పు, చెప్పరా ఎందుకు నవ్వుతావు? Today my friend started a YouTube vlogs. Please support. ಇವಾಗ ಇನ್ನೇನು ಕ್ಲಾಸ್ ಶುರುವಾಗುತ್ತೆ ಫ್ರೆಂಡ್ಸ್. ಇಲ್ಲಿ ಕಾಯ್ದಿದೆ. ಇನ್ನೂ ಒಂದು ಪೀರಿಯಡ್ ಇತ್ತು, ಬಂಕಾಗಿ ಬಂದುಬಿಟ್ಟಿದ್ದೀನಿ. ಬೈಕ್ ಹುಡುಕ್ತಾವನೆ, ಎಲ್ಲಿ ಇದ್ದಾನೆ ಅಂತ ಅವನಿಗೆ ಗೊತ್ತಿಲ್ಲ. ಬೈಕು వాడికే తెలీదు ఎక్కడ పెట్టాడో ఏమో అని. రే ఎందుకున్నావురా ఊరికే శశాంక్? నాకు టైం అవుతుంది చూడరా కుక్క. ಕೊನೆಗೂ ಸಿಕ್ತು ಫ್ರೆಂಡ್ಸ್. ಇಲ್ಲಿದೆ ಬೈಕ್ ಒಂದು. ಗಾಡಿ ಹುಡುಕಕ್ಕೆ ಒಂದು 10-15 ನಿಮಿಷ ತಗೊಂಡ ಅವನು. ನಾನು ರೂಮಿಗೆ ಬಂದೆ. ಇವಾಗ ಮುಖ ತೊಳ್ಕೊಂಡು ಆದಮೇಲೆ ಮತ್ತೆ ಜಿಮ್ಗೆ ಹೋಗ್ಬೇಕು. ಜಿಮ್ಗೆ ಹೋಗೋಕ್ಕಿಂತ ಮುಂಚೆ ಪೀನಟ್ ಬಟರು, ಬ್ರೆಡ್ಡು, ಮೊಟ್ಟೆ ತಿನ್ಕೊಂಡು ಹೋಗಬೇಕು. ನಾನು ಅಲ್ಲಿ ಹೋಗಿ ಸಾಕಷ್ಟು ಸುಸ್ತಾಗ್ಬಿಡುತ್ತೆ, ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ಅದನ್ನಾರು ತಿನ್ಕೊಂಡು ಹೋದರೆ ಸ್ವಲ್ಪ ಮಾಡ್ಬೋದು ಚೆನ್ನಾಗಿ. ತೊಳ್ಕೊಂಬಂದ್ಮೇಲೆ ಸಿಗೋಣ. ಇವಾಗಿನ ಬಂದೆ, ಮುಖ ತೊಳ್ಕೊಂಡು. ಇನ್ನೂ ಸ್ವಲ್ಪ ಟೈಮ್ ಐತೆ, 5:15 ಜಿಮ್ಗೆ ಹೋಗೋದು. ಇನ್ನೂ ಸ್ವಲ್ಪ ಟೈಮ್ ಇದೆಯಲ್ಲ, ಅದಕ್ಕೆ ಸುಮ್ಮನೆ ಹಂಗೆ ಹಿಂಗೆ ಓಡಾಡ್ತಾ ಆ ಕಡೆಗೆ ಈ ಕಡೆಗೂ ಓಡಾಡ್ತಾ ಇದ್ದೀನಿ. ಪಾತ್ರೆ ಬೇರೆ ತೊಳೆದಿಲ್ಲ. ಪಾತ್ರೆ ತೊಳೆದಾದ್ಮೇಲೆ ಮಣ್ಣು ಮೊಟ್ಟೆ ಬೇಯಿಸ್ಬೇಕು. ಪಾತ್ರೆ ತೊಳ್ಕೊಂಡು ಬಂದು ಸಿಗೋಣ. ಅದು ಇಂತೂ ತೊಳೆದಾಯ್ತು. ಒಂದೇ ಒಂದು ಇದ್ದಿದ್ದು. ಇವಾಗ ನೀರು ಹಾಕಿ ಮೊಟ್ಟೆ ಬೇಯಿಸ್ಕೋಬೇಕು. ನೀರು ಸ್ವಲ್ಪ ನೀರು ಬರುತ್ತೆ, ಹಂಗಾಗಿ ಲೇಟಾಗಿ ತುಂಬತ್ತೆ. ಏನಾಗೈತೆ ಅಲ್ಲ, ನೋಡಿದ್ರೆ ಕಟ್ಕೊಂಡಿತ್ತು, ತೆಗ್ದಿದ್ದೆ. ಮತ್ತು ಹಂಗಾದ್ರೂ ಮತ್ತೆ ನಿಧಾನಕ್ಕೆ ನೀರು ಬರುತ್ತೆ. ಯಾಕೆ ಅಂತ ಗೊತ್ತಿಲ್ಲ. ಓನರಿಗೆ ಫೋನ್ ಮಾಡಿದ್ದೆ, ಬರ್ತೀನಿ ಅಂತ ಹೇಳಿದ್ರೆ. ತುಂಬಿಸ್ಕೊಂಡೆ. ಇವಾಗ ಮೊಟ್ಟೆ ಇಷ್ಟು ಒಂದು 3 ತಿಂದರೆ ಸಾಕು. 3 ತಿಂತೀನಿ. ಬಾಡಿ ಸಾಕೋದು ಫುಲ್ ಹೀಟ್ ಆಗಿಬಿಟ್ಟೈತೆ. 3 ತಿಂದರೆ ಸಾಕು. ಮೊದಲೇ ಮೊಟ್ಟೆ ಲೈಟರ್ ಇಲ್ಲಿದೆ. ಬಾಯ್ಲ್ ಆಗ್ತಾ ಇದೆ. ಬಾಯ್ಲ್ ಆದಮೇಲೆ ಸಿಗೋಣ. ಸಾರಿ ಗಾಯ್ಸ್, ಜಿಮ್ಗೆ ಹೋಗ್ತೀನಿ ಅಂತ ಹೇಳಿದ್ದೆ. ಇವಾಗಿನ ಹೋಗಿ ಬಂದು ಸ್ನಾನ ಮಾಡಿ ತಲೆ ಒರೆಸ್ಕೊಂತಿದ್ದೀನಿ. ಫೋನ್ ಇಲ್ಲೇ ಬಿಟ್ಟು ಹೋಗ್ಬಿಟ್ಟಿದ್ದೀನಿ. ಅದಕ್ಕೆ ನಿಮಗೆ ಜಿಮ್ಗೆ ಹೋಗೋದು ತೋರ್ಸೋಕ್ಕಾಗಲಿಲ್ಲ. ನೆಕ್ಸ್ಟ್ ಲಾಗಲ್ಲಿ ತೋರಿಸ್ತೀನಿ ಎಲ್ಲಿದೆ ನನ್ನ ಜಿಮ್ ಅಂತ. ಹಾಗೆ ಜಿಮ್ಮಿಂದ ಬರ್ತಾ ಈಗ ಚಿಕನ್ನು ಸೌತೆಕಾಯಿ ತಗೊಂಬಂದೆ. ಚಿಕನ್ ಹೇಗೆ ಮಾಡ್ಕೊತೀನಿ ಅಂತ ನೋಡಿ ಬನ್ನಿ ಗಾಯ್ಸ್. ಚಿಕನ್ ಇವಾಗಿನ ಹಾಕೊಂಡು ಪಾತ್ರೆಯಲ್ಲಿ ತೊಳಿತಾ ಇದ್ದೀನಿ. ಚಿಕನ್ ಫುಲ್ಲು ಇನ್ನೂ ನೀಟಾಗಿ ತೊಳಿಬೇಕು. ನೀಟಾಗಿ ತೊಳೆದಾದ್ಮೇಲೆ ಸಿಗೋಣ. ಚಿಕನ್ ನೀಟಾಗಿ ಕ್ಲೀನ್ ಮಾಡಿ ತೊಳೆದಾಯ್ತು. ಸ್ಟವ್ ಹಚ್ತಾ ಇದ್ದೀನಿ. ಸ್ಟವ್ ಬೇರೆ ಟೈಟಾಗ್ಬಿಟ್ಟಿದೆ. ಇದು ತಿನ್ನೋಕ್ಕೆ ಕೊನೆಗೂ ಆನ್ ಆಯಿತು. ಸ್ವಲ್ಪ ಹೊತ್ತು ಹಂಗೆ ಶಿಂಕ್ ಆಗಲಿ, ನೀರೆಲ್ಲ ಇರತ್ತಲ್ಲ ಹಂಗಾಗಿ ಸ್ವಲ್ಪ ಶಿಂಕ್ ಆಗಲಿ. ಸ್ವಲ್ಪ ಚಿಕನ್ ಮಸಾಲೆ ಇದೆ, ಚಿಕನ್ ಮಸಾಲೆ ಹಾಕ್ತೀನಿ. ಚಿಕನ್ ಮಸಾಲೆ ಹಾಕಿ 3 ಮೆಣಸಿನ್ಕಾಯಿ ಹಾಕಿದ್ರೆ ಒಳ್ಳೆ ಖಾರ ಇರುತ್ತೆ. ಮೆಣಸಿನ್ಕಾಯಿ ಕಟ್ ಮಾಡಬೇಕು. ಕಟ್ ಮಾಡಾದ್ಮೇಲೆ ಸಿಗೋಣ.
ಅಂತೂ ಇಂತೂ ಮಾಡ್ಕೊಂಡಾಯ್ತು. ಈಗ ತಿಂತಾ ಇದ್ದೀನಿ. ಆರಾಮ್ ಚಿಕನ್ ಮಸಾಲೆ ಹಾಕಿ ಚೆನ್ನಾಗಿ ಮೆತ್ತಿ ಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಹಾಕಿ ಮಸ್ಕೊಂಡು ಬೇಯಿಸ್ಕೊಂಡು ತಿಂತೀನಿ. ನಾನು ಸುಮಾರಾಗಿ ಐತೆ ತಿನ್ಬೋದು. ಏನು ಮಾಡೋಕ್ಕಾಗಲ್ಲ, ಪ್ರೋಟೀನ್ ಇರುತ್ತೆ ಅಂತ ತಿಂತಿದ್ದೀನಿ. ಟೇಸ್ಟ್ ಎಲ್ಲ ನೋಡೋಕೆ ಹೋಗಬಾರ್ದು. ಪೂರ್ತಿ ತಿಂದಾದ್ಮೇಲೆ ಸಿಗೋಣ ಫ್ರೆಂಡ್. ಸ್ವಲ್ಪ ಹೊತ್ತಾಯ್ತು ತಿಂದು, ಸಖತ್ತು ನಿದ್ದೆ ಬರ್ತೈತೆ. ಅಂತೀನಿ ನಾಳೆ ಲಾಭ ಸಿಗೋಣ. ಬಾಯ್, ಗುಡ್ ನೈಟ್.